ದಿನ ಬಾಗೇಪಲ್ಲಿ ಪಟ್ಟಣದ 7ನೇ ವಾರ್ಡು 6ನೇ ವಾರ್ಡಿನ ಮಧ್ಯದಲ್ಲಿರುವಂತಹ ರಸ್ತೆ ಕೊತ್ಪಲ್ಲಿ ಗ್ರಾಮಕ್ಕೆ ಹೋಗುವಂತಹ ರಸ್ತೆ. ಈ ರಸ್ತೆಯಲ್ಲಿ 2 ಶಾಲೆಗಳು ಬರುತ್ತೆ. ಯಂಗ್ ಇಂಡಿಯಾ ಶಾಲೆ ಐತೆ, ಬ್ರೈಟ್ ಶಾಲೆ ಐತೆ, ಒಂದು ಗ್ರಾಮ ಐತೆ, ಮಸೀದಿ ಐತೆ. ಹಲವಾರು ಜನ ವಾಸವಾಗ್ತಾ ಇದ್ದಾರೆ. ಈ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ಜನ ಓಡಾಡ್ತಾ ಇದ್ದಾರೆ. ಆದ್ರೆ ಈ ರಸ್ತೆ ಸರಿಪಡಿಸಲು ಯಾವುದೇ ಜನಪ್ರತಿನಿಧಿ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಗಮನ ಹರಿಸ್ತಾ ಇಲ್ಲ. ಸುಮಾರು 10 ವರ್ಷ ಆಗಿದೆ ಈ ರಸ್ತೆ ಆಗಿ. ಮಳೆ ಬಂದ್ರೆ ನೀರೆಲ್ಲ ರಸ್ತೆಗೆ ಬರುತ್ತೆ, ಚರಂಡಿ ನೀರೆಲ್ಲ ರಸ್ತೆಗೆ ಬರುತ್ತೆ. ಜನ ಹೆಂಗ್ ಓಡಾಡ್ತಾರೆ ಸ್ವಾಮಿ? ಓಟ್ ಅವತ್ತು ಹಾಕ್ಸ್ಕೊಂಡ್ರಲ್ಲ, ಎಲ್ಲಿದ್ದೀರಿ ನೀವು? ಅಧಿಕಾರಿಗಳೇ, ನೀವೆಲ್ಲಿದ್ದೀರಾ? ಸರ್ಕಾರದಿಂದ ಸಂಬಳ ಪಡಿತಾ ಇದ್ದೀರಾ? ರಸ್ತೆ ಸರಿಪಡಿಸಬೇಕಂತ ಗೊತ್ತಿಲ್ವಾ ನಿಮ್ಗೆ? ಏನ್ ಮಾಡ್ತಾ ಇದ್ದೀರಾ? ಜನರಿಗೆ ಮೂಲಭೂತ ಸೌಲಭ್ಯ ಏನಕ್ಕೆ ಅಧಿಕಾರ ಬಿಟ್ಟು ಮನೆಗೆ ಹೋಗ್ರಿ ನೀವು. ಬೇರೆಯವ್ರು ಬರ್ತಾರೆ, ಅದು ಬಿಟ್ಟು ನೀವು ಇವತ್ತು ಏನ್ ಮಾಡ್ತಾ ಇದ್ದೀರಾ? ಜನ ಓಡಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಓಡಾಡ್ತಾ ಇದ್ದಾರೆ, ಮುದುಕರು ಓಡಾಡ್ತಾ ಇದ್ದಾರೆ, ರೋಗಿಗಳು ಓಡಾಡ್ತಾ ಇದ್ದಾರೆ. ಎಷ್ಟು ಜನ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ? ಪ್ರತಿನಿತ್ಯ ಬಿದ್ದೋಗ್ತಾ ಇದ್ದಾರೆ, ನೀರಿನಲ್ಲಿ ಜಾರು ಬಿಡ್ತಾ ಇದ್ದಾರೆ, ಆಕ್ಸಿಡೆಂಟ್ ಆಗ್ತಾ ಇದೆ, ಅಪಘಾತಗಳಾಗ್ತಾ ಇದ್ದಾರೆ. ಎಷ್ಟೊಂದು ಸಮಸ್ಯೆಗಳನ್ನು ಜನ ಅನುಭವಿಸ್ತಾ ಇದ್ದಾರೆ. ಯಾಕೆ ಸ್ವಾಮಿ? ಸರ್ಕಾರ ಹತ್ರ ದುಡ್ಡಿಲ್ವಾ? ಖಜಾನೆಯಲ್ಲಿ ದುಡ್ಡಿಲ್ವಾ? ಹೊಡಿತಾ ಇದ್ದೀರಾ ದುಡ್ಡು, ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ. ಯಾಕೆ ಮಾಡಕ್ ಆಗ್ತಾ ಇಲ್ಲ ನಿಮ್ಗೆ? ನಿಮ್ ಯೋಚನೆಗಳಿಗೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇವತ್ತೇ ನೀವು ನಿಮ್ಮ ಅಧಿಕಾರವನ್ನು ಬಿಟ್ಟು ಹೋಗಿ. ಬೇರೆಯವ್ರು ಬರ್ತಾರೆ, ರಸ್ತೆ ಸರಿಪಡಿಸಿ. 1 ತಿಂಗಳ ಕಾಲಾವಧಿ ಒಳಗೆ ಈ ರಸ್ತೆಯನ್ನು ಸರಿಪಡಿಸಬೇಕು. ಕೊತ್ಪಲ್ಲಿ ರಸ್ತೆಯನ್ನು ಕಾರ್ ಹಾಕ್ತಿರೋ, ಸಿಮೆಂಟ್ ರಸ್ತೆ ಹಾಕ್ತಿರೋ, ಸರಿಯಾದ ರಸ್ತೆಯನ್ನು ನೀವು ಮಾಡಲೇಬೇಕು. ಇವತ್ತು ನಾವು ವಿನೂತನ ಹೋರಾಟ ಮಾಡ್ತಾ ಇದೀವಿ. ರಸ್ತೆಯಲ್ಲಿ ಒಂದು ಬೈಲ್ ಹಾಕ್ತಾ ಇದೀವಿ. ಈ ರಸ್ತೆ ವಿನೂತನ ಹೋರಾಟ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಅತ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಜನರಿಗೆ, ವಾಹನ ಸವಾರರಿಗೆ, 2 ವೀಲರ್, ಆಟೋ, ಟೆಂಪೋ, ಸರ್ಕಾರಿ ಶಾಲೆಯ ಮಕ್ಕಳು ಹೋಗಕ್ಕೆ, ಮತ್ತೆ ಖಾಸಗಿ ಶಾಲೆ ಮಕ್ಕಳು ಹೋಗಕ್ಕೆ, ಮಸೀದಿಗೆ ಜನ ಬರೋಕ್ಕೆ, ಗ್ರಾಮಕ್ಕೆ, ಕೊತ್ಪಲ್ಲಿ ಗ್ರಾಮಕ್ಕೆ ಜನ ದಿನನಿತ್ಯ ಸಂಚರಿಸುತ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ಒಳ್ಳೆ ರೀತಿಯಾದ ಗುಣಮಟ್ಟವಾದ ರಸ್ತೆಯನ್ನು ಕೊಳ್ಳಲೇಬೇಕು. ಇಲ್ಲ ಅಂದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅತ್ಯಂತ ಉಗ್ರ ಹೋರಾಟ ಮಾಡುತ್ತೆ ಅಂತ ಹೇಳಿ ಈ ಸಂದರ್ಭ ಹೇಳುತ್ತಾ ಈಗ ಪೈರನ್ನು ನಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಗಮನ ಹರಿಸಬೇಕು. ಕರ್ನಾಟಕ ರಕ್ಷಣಾ ಹೋರಾಟ. ಈ ರಸ್ತೆ ಸರಿ ಇಲ್ಲದ ಕಾರಣದಿಂದ ಹಲವಾರು ಅಪಘಾತಗಳಾಗಿದೆ. ಚಿಕ್ಕ ಮಕ್ಕಳು ಗಾಡಿಯಲ್ಲಿ ಶಾಲೆಗೆ ಹೋಗ್ತಾ ಇರ್ತಾರೆ, ಬಿದ್ದೋಗ್ತಾರೆ. ಹಲವಾರು ಗಾಯಗಳಾಗಿ ಆಸ್ಪತ್ರೆಗೆ ಸೇರಿರುವಂತಹ ಉದಾಹರಣೆಗಳಿದೆ. ಮುದುಕರು ಬರ್ತಾ ಇರ್ತಾರೆ, ಅಂಗವಿಕಲರು ಬರ್ತಾ ಇರ್ತಾರೆ, ವಯಸ್ಸಾದವರು ಬರ್ತಾ ಇರ್ತಾರೆ. ಆದ್ರೆ ರಸ್ತೆಯನ್ನು ಪತ್ರ ಸರಿಪಡಿಸಿ ಈ ರೀತಿ ಧೋರಣೆ ಮಾಡ್ತೀರಾ? ಯಾಕೆ ಈ ರಸ್ತೆ ಸರಿಪಡಿಸಲಿಕ್ಕೆ ನೀವು ಹೋಗ್ತಾ ಇಲ್ಲ? ಅಧಿಕಾರಿಗಳಾಗಿರ್ಬೋದು ವಿದ್ಯೆ ಮಾಡ್ತಾ ಇದ್ದಾರಾ? ಜನರಿಗೆ ಸಹಾಯ ಮಾಡೋಕ್ಕಾಗಲ್ಲ, ಜನರಿಗೆ ಮೂಲಭೂತ ಸೌಲಭ್ಯ ಕೊಡೋಕ್ಕಾಗಲ್ಲ, ಒಳ್ಳೆ ರಸ್ತೆ ಕೊಡೋಕ್ಕಾಗಲ್ಲ. ಏನಕ್ಕೆ ನಿಮ್ಗೆ ಅಧಿಕಾರ? ಬಿಟ್ಟು ಹೋಗ್ರಿ ಮನೆಗೆ, ಬೇರೆಯವರು ಬರ್ತಾರೆ. ಆದಷ್ಟು ಬೇಗ 1 ತಿಂಗಳ ಕಾಲಾವಧಿಯಲ್ಲಿ ರಸ್ತೆ ಸರಿಪಡಿಸಲೇಬೇಕು. ಇಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅತ್ಯಂತ ಉಗ್ರ ಹೋರಾಟ ಮಾಡ್ತೀವಿ ನಾವು. ನೋಡಿ ಜನ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನನ್ನ ಹೆಸರು ರಾಮಚಂದ್ರ ರೆಡ್ಡಿ ಅಂತ. ಇಲ್ಲೇ ಕೊತ್ಪಲ್ಲಿ ಪಕ್ಕದಲ್ಲೇ ಮನೆ ಕಟ್ಕೊಂಡಿದ್ದೀನಿ. ಸುಮಾರು ಈ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಈ ರಸ್ತೆಯಲ್ಲಿ ಬಹಳ ನೀರು ಬರುತ್ತೆ. ಇದು ಬಾಗೇಪಲ್ಲಿಯಿಂದ ಅರ್ಧ ಕಡೆಯಿಂದೆಲ್ಲ ನೀರಿಲ್ಲೇ ಬರುತ್ತೆ. ಬಟ್ ಇಲ್ಲಿ ಮಾಡಿರುವಂಥ ಕಾಲುವೆ ಅವೈಜ್ಞಾನಿಕವಾಗಿದೆ. ನೀರು ಸರಾಗವಾಗಿ ಹರಿಯೋದಕ್ಕೆ ಅನುಕೂಲ ಇಲ್ಲ. ನೀರೆಲ್ಲ ಬಂದು ರಸ್ತೆ ಮೇಲೇ ಹೋಗುತ್ತೆ. ಓಡಾಡೋಕ್ಕೆ ತುಂಬ ತೊಂದರೆ ಆಗಿದೆ. ಸುಮಾರು ಗಾಡಿಗಳೆಲ್ಲ ಬಿದ್ದು ಜನರಿಗೆಲ್ಲ ಅನಾನುಕೂಲ ತೊಂದರೆ ಆಗಿದೆ ಸರ್. ಇದನ್ನು ಸರಿಪಡಿಸೋದಕ್ಕೆ ಯಾರು ಇದಕ್ಕೆ ಸಂಬಂಧಪಟ್ಟವರಿಗೆ ನೀವು ಗಮನ ಹರಿಸಿ ಅವ್ರ ಗಮನಕ್ಕೆ ತಂದು ಮಾಡಿಕೊಡ್ಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಇವತ್ತು ನಾವು ಪೈರನ್ನು ನಾಟ್ಬಿಟ್ಟು ವಿನೂತನ ಹೋರಾಟ ಮಾಡ್ತಾ ಇದ್ದೀವಿ. ಈ ರಸ್ತೆಯಲ್ಲಿ ಸುಮಾರು 2 ಶಾಲೆಗಳಿದೆ, ಮಸೀದಿ ಇದೆ, ಒಂದು ಗ್ರಾಮ ಇದೆ. ಈ ರಸ್ತೆಗೆ ಸಂಬಂಧಪಟ್ಟ ಹಲವಾರು ಸಾವಿರಾರು ಜನ ವಾಸ ಮಾಡ್ತಾ ಇದ್ದಾರೆ. ಆದರೂ ಸಹ ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು 10 ವರ್ಷಗಳಿಂದ ಈ ರಸ್ತೆ ಸರಿಪಡಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆ ಸ್ವಾಮಿ ನೀವು ಈ ಥರ ಮಾಡ್ತಾ ಇದ್ದೀರಾ? ಜನರಿಗೆ ಮೂಲಭೂತ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಏನಕ್ರಿ ನಿಮ್ಗೆ ಅಧಿಕಾರ ಬಿಟ್ಟು ಹೋಗ್ರಿ. ನೀವು ಕೆಲಸ ಬಿಟ್ಟು ಬೇರೆಯವ್ರು ಬರ್ತಾರೆ. ಪುರಸಭೆ ಇಲಾಖೆಯವ್ರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇದೇ ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ದಿನನಿತ್ಯ ನೀರಿಗೆ ಹೋಗ್ತಾರೆ, ಕುಡಿಯೋ ನೀರಿಗೆ ಹೋಗ್ತಾರೆ, ಶಾಲೆ ಮಕ್ಕಳು ಬಿಡಕ್ಕೆ ಹೋಗ್ತಾರೆ, ಕೊತ್ಪಲ್ಲಿ ಗ್ರಾಮಕ್ಕೆ ಹೋಗ್ತಾರೆ. ಎಲ್ಲ ಹೋದ್ರೂ ಸಹ ಈ ರಸ್ತೆ ಸರಿಪಡಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಅದಕ್ಕಾಗಿ ಇವತ್ತು ನಾವು ಸಾಂಕೇತಿಕ ಹೋರಾಟ